ಅಭಿವೃದ್ಧಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸರಿ, ಮೊದಲು ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ಡಾಕ್ಟರ್ ಎಂ ಪ್ರಶಾಂತ್ ಅಂತೇಳಿ, ತೋಟಗಾರಿಕೆ ಸಂಶೋಧನಾ ಕೇಂದ್ರ ಅರಸೀಕೆರೆಯಲ್ಲಿ ನಾನು ಫಾರ್ಮ್ ಮ್ಯಾನೇಜ್ಮೆಂಟ್ ಸಹಿತ ನೋಡ್ಕೋತಾ ಇದ್ದೀನಿ. ಸರ್, ಇಲ್ಲಿ ಏನು ತುಂಬಾ ವಿಶೇಷವಾಗಿ ಸಾಮಾನ್ಯವಾಗಿ ಯಾರು ರೈತರು ಈ ರೀತಿ ಮಾಡೋದಿಲ್ಲ. ತೆಂಗಿನ ಮರಗಳ ಮಧ್ಯೆ ಈ ತರ ನುಗ್ಗೆ ಮರಗಳನ್ನ ಹಾಕಿದಿರಲ್ಲ, ಇದೇನು ಸರ್? ಇದು ಯಾವ ತರ ಕಾನ್ಸೆಪ್ಟ್? ಈಗ ಇದು ಏನಪ್ಪಾ ಅಂತಂದ್ರೆ, ಈಗ ಸಾಮಾನ್ಯವಾಗಿ ತೆಂಗಿನ ತೋಟಗಳಲ್ಲಿ ನಾವು ಸಾಮಾನ್ಯವಾಗಿ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬೇಕು ಅಂತ ಇದೆ. ಸೊ ಅಂದ್ರೆ ಏನಪ್ಪಾ ಅಂತಂದ್ರೆ, ಈಗ ಅಂತರ ಕೊಡ್ತೀವಿ ನಾವು ತೆಂಗಿನಲ್ಲಿ, ಅಂತರ ಕೊಡ್ತೀವಿ. ಅಂತರ ಈಗ ಸಾಮಾನ್ಯವಾಗಿ ಹಳೆಗೆ ಹಿಂದಿನ ದಿನಗಳಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ, ಸೊ ಗಿಡದಿಂದ ಗಿಡಕ್ಕೆ ಅಂದ್ರೆ ಮರದಿಂದ ಮರಕ್ಕೆ ಅಥವಾ ಸಾಲಿನ ಸಾಲಿಗೆ ಸುಮಾರು 25ರಿಂದ 30 ಅಡಿ ಅಂತರ ಕೊಡ್ತಾ ಇದ್ರು. ಸೊ ಅಂತರ ಕೊಡ್ತಾ ಇದ್ದ ಉದ್ದೇಶ ಏನಪ್ಪಾ ಅಂತಂದ್ರೆ, ಅವ್ರು ಕೊಡ್ತಾ ಇದ್ದ ಉದ್ದೇಶ ಮಧ್ಯದಲ್ಲಿ ಬೇರೆ ಬೆಳೆಗಳನ್ನ, ನಮಗೆ ಉಪಯೋಗಕ್ಕೆ ಬರ್ತಕ್ಕಂಥ ಬೇರೆ ಬೆಳೆಗಳನ್ನ ಬೆಳ್ಕೊಳಕ್ ಕೊಡ್ತಾ ಇದ್ರು. ಸೊ ಅದೇ ರೀತಿ ಈಗ ಅದನ್ನೇ ನಾವು ಇಲ್ಲಿ ಇಟ್ಕೊಂಡು ಕಾನ್ಸೆಪ್ಟ್ ಇಟ್ಕೊಂಡು ಏನ್ ಮಾಡಿದ್ವಿ, ಇಲ್ಲಿ ಅಂತರ ಜಾಸ್ತಿ ಆಗಿದೆ. ಇಲ್ಲಿ ಸಾಮಾನ್ಯವಾಗಿ 30ರಿಂದ 32 ಅಡಿ ಮೇಲಿದೆ ಇದು. ಸೊ ಆಮೇಲೆ ಸಾಲಿನ ಸಾಲಿಗೂ ಅಷ್ಟೇ ಇದೆ. ಸೊ ಆಮೇಲೆ ಮರ ಬಹಳ ಮೇಲೆ ಮುಂದೆ ಹೋಗಿದೆ, ಮರಗಳಿಗೆ ವಯಸ್ಸಾಗಿದೆ. ಅಂದ್ರೆ ಮರ ಎತ್ತರಕ್ಕೆ ಬೆಳೀತಾ ಏನಾಗುತ್ತೆ ಅಂತಂದ್ರೆ, ಸೂರ್ಯನ ಕಿರಣಗಳು ಭೂಮಿಗೆ ಎಲ್ಲಾನು ತಲುಪ್ತವೆ. ಸೊ ಸೂರ್ಯನ ಕಿರಣಗಳು ಎಲ್ಲಾನು ಭೂಮಿಗೆ ತಲುಪೋದ್ರಿಂದ ಸೊ ಆ ಜಾಗದಲ್ಲಿ ನಾವು ಬೇರೆ ಬೆಳೆಗಳನ್ನು ಬೆಳಿಬಹುದು. ಸೊ ಮರದ ಎತ್ತರ ಕಡಿಮೆ ಇತ್ತಪ್ಪ ಅಂತಂದ್ರೆ ಏನಾಗ್ಬಿಡ್ತದೆ ಅಂತಂದ್ರೆ, ಸೂರ್ಯನ ಬಿಸಿಲು ಏನಿದೆಯಲ್ಲ ಅದು ನೆಲಕ್ಕೆ ತಲುಪೋದಿಲ್ಲ. ಅಲ್ಲಿ ಅಂತ ಜಾಗಗಳಲ್ಲಿ ನಾವು ಬೇರೆ ಬೆಳೆಗಳನ್ನ ಅಂತರ ಬೆಳೆಯಾಗಿ ಬೆಳಿಲಿಕ್ಕೆ ಸಾಧ್ಯ ಆಗಲ್ಲ. ಬೆಳೆದ್ರು ಏನಾಗುತ್ತೆ ಅಂತಂದ್ರೆ ಅವು ಬಹಳ ವೀಕ್ ಆಗಿರ್ತವೆ, ಸರಿಯಾದ ಫಸಲು ನಾವು ತಗೊಳಕ್ ಆಗೋದಿಲ್ಲ. ಸೊ ಆ ಉದ್ದೇಶ ಇಟ್ಕೊಂಡು ನಾವೇನ್ ಮಾಡಿದ್ವಿ, ಇಲ್ಲಿ ಒಂದು ಈಗ ನುಗ್ಗೆ ಗಿಡಗಳನ್ನ ಮಧ್ಯದಲ್ಲಿ ಹಾಕಿದ್ರೆ ಇದು ಒಳ್ಳೆ ಏನೋ ಆದಾಯ ಬರ್ತಕ್ಕಂತ ಬೆಳೆ ಇದು. ಯಾಕಂದ್ರೆ ಇತ್ತೀಚೆಗೆ ನೀವು ನೋಡಿದ್ರೆ ಮಾರ್ಕೆಟ್ಗಳಲ್ಲಿ 3 ಕಾಯಿಗೆ ನೀವು 1/4 kg ಬಂದ್ಬಿಡುತ್ತೆ. ಸೊ ಬೆಲೆ ನೋಡಿದ್ರೆ 40ರಿಂದ 60 ರೂಪಾಯಿ ತನಕನೂ ಇದೆ. ಅದು ಸೀಸನ್ ಅಲ್ಲಿ. ಅಂದ್ರೆ ಏನಪ್ಪಾ ಅಂತಂದ್ರೆ, ಸುಮಾರು ಒಂದ್ ಗಿಡದಲ್ಲಿ ನಾವು 500ರಿಂದ 1000 ಕಾಯಿಗಳನ್ನ ನಾವು ಎಕ್ಸೆಪ್ಟ್ ಮಾಡ್ಬೋದು ನಾವು, ಅದು ಬಿಡಕ್ ಶುರು ಆದ್ಮೇಲಿಂದ. ಹಂಗಿರೋದ್ರಿಂದ ನೀವು ಲೆಕ್ಕ ಹಾಕ್ಬಿಡ್ಬೋದು, ನಾವು ಅದನ್ನ ಅಂದಾಜು ಮಾಡಿ ಅದನ್ನ ನಾವು ಲೆಕ್ಕ ಹಾಕಿ ನೋಡಿದ್ರೆ ಇದು ಒಂದೊಂದ್ ಗಿಡಕ್ಕೆನೆ ಸಾಕಷ್ಟು ನಮ್ಗೆ ಲಾಭ ಬರ್ತದೆ. ಸೊ ಆಮೇಲೆ ಇಲ್ಲಿ ವೇಸ್ಟ್ ಆಗ್ಲಾರ್ದಂಗೆ ಅಂತರದಲ್ಲಿ ಏನೋ ಅಂತರ ಬೆಳೆಯಾಗಿ ನಾವು ತೆಂಗಲ್ಲಿ ಬೆಳೆಯೋದ್ರಿಂದ ಏನಾಗ್ತದಪ್ಪ, ಬರ ಅಂತ ಬೆಳೆ ಎಲ್ಲ ನಮ್ಗೆ ಅಧಿಕ ಏನು ತೆಂಗಿಗೆ ಇಳುವರಿ ಜಾಸ್ತಿ ಆಗೋದು ಅಲ್ದೇನೆ ನಮ್ಗೆ ಇದು ಎಕ್ಸ್ಟ್ರಾ ನಮ್ಗೆ ಇನ್ಕಮ್ ಬರುತ್ತೆ. ನಮ್ಗೆ ಎಕ್ಸ್ಟ್ರಾ ಇನ್ಕಮ್ ಬರೋದ್ರಿಂದ ನಮ್ಮ ಮನೆ ಖರ್ಚುಗಳಿಗೆ ಆಗ್ಬೋದು. ನಾವು ಈಗ ತೆಂಗಿನಕಾಯಿ ಅಂತಂದ್ರೆ 2 ತಿಂಗಳಿಗೊಂದ್ಸತಿ ಅಥವಾ ತಿಂಗಳಿಗೊಂದ್ಸತಿ ನಾವು ಹಾರ್ವೆಸ್ಟ್ ಮಾಡ್ತೀವಿ. ಅದ್ರ ಒಳಗಡೆ ನಮ್ಗೆ ಬೇರೆ ಬೆಳೆಗಳಿಂದ ನಮ್ಗೆ ಆದಾಯ ಬರುತ್ತೆ. ಈ ಆದಾಯ ಬರೋದನ್ನ ನಾವು ಬೇರೆ ನಮ್ಗೆ ಅನುಕೂಲ ಆಗ್ತದೆ ಸಂಸಾರನ ನಿರ್ವಹಣೆ ಮಾಡ್ಲಿಕ್ಕೋಸ್ಕರ. ಸೊ ಆಮೇಲೆ ಇದಕ್ಕೆ ರೆಗ್ಯುಲರ್ ಆಗಿ ಬೇಡಿಕೆನೂ ಇದೆ. ಬೇಸಿಗೆ ಕಾಲಕ್ಕೆ ಬೇಸಿಗೆ ಮದುವೆ ಸೀಸನ್ಗಳಲ್ಲಂತೂ ನಮ್ಗೆ ಸಿಗೋದೇ ಇಲ್ಲ ಅಂತ ಆ ಉದ್ದೇಶ ಇಟ್ಕೊಂಡು ನಾವು ಬೆಳೆಯೋದೇ ಆದ್ರೆ ಅಂತರ ಬೆಳೆಯಾಗಿ ಉತ್ತಮವಾದ ಒಂದು ಅಂತರ ಬೆಳೆ ಅಂತ ನಾವು ಇದನ್ನ ಸಾಬೀತು ಮಾಡ್ಕೋಬಹುದು. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಈ ನುಗ್ಗೆ ಬೆಳೆಯಲ್ಲಿ ಎಷ್ಟು ಅಂತರ ಇಟ್ಟಿದ್ದೀರಾ? ಈಗ ನೋಡಿ, ಈಗ ನಿಮ್ಗೆ ಕಾಣ್ತಾ ಇದೆ, ಈಗ ಇಲ್ಲಿ ಸುಮಾರು 6 ಅಡಿಯಿಂದ 7 ಅಡಿ ಅಥವಾ 6ರಿಂದ 8 ಅಡಿ ಅಂತರ ಇಟ್ಕೊಂಡ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಮರದಿಂದ ಮರಕ್ಕೆ ಅಂತರನು ನೋಡ್ಬೇಕಾಗ್ತದೆ ನಾವು. ಸೊ ಮರದಿಂದ ಮರದಕ್ಕೆ ಅಂದ್ರೆ ತೆಂಗಿನ ಮರದಕ್ಕೆ ಅಂತರ ನೋಡ್ಕೊಂಡು, ತೆಂಗಿನ ಮರದ ಸಾಲಿನ ಅಂತರ ನೋಡ್ಕೊಂಡು, ಅದ್ರೊಳಗಡೆ ಇದು ಗಿಡಗಳಿಗೂ ಸಹಿತ ಅಂತರ ಸಿಗುವಂಗೆ ನಾವು ಅದನ್ನ ಅಂತರನ ಕಾಪಾಡ್ಕೋಬೇಕಾಗ್ತದೆ. ಸೊ ಇಲ್ಲಿ ಅಂತರ ಜಾಸ್ತಿ ಇರೋದ್ರಿಂದ ನಾವು ಸುಮಾರು 6ರಿಂದ 7 ಅಡಿ ಅಥವಾ 8 ಅಡಿನ ನಾವು ಅಂತರ ಗಿಡದಿಂದ ಗಿಡ ಕೊಟ್ಟಿದೀವಿ. ಸೊ ಸುಮಾರು ನೀವು ಅದನ್ನ ಎಕರೆಗೆ ಅಂತಲ್ಲ, ನೀವು ಅಂತರ ಎಷ್ಟು ಕೊಡ್ತೀರಾ ಅದ್ರ ಮೇಲೆ ಗಿಡಗಳ ಸಂಖ್ಯೆನ ನಾವು ಜಾಸ್ತಿ ಮಾಡ್ಕೋಬಹುದು. ಇದು PKM 1 ಅಂತ ಹೇಳ್ಬಿಟ್ಟು ಈ ವೆರೈಟಿ ನಮ್ಮ ಈ ಲೋಕಲ್ ಇದರಲ್ಲಿ ಚೆನ್ನಾಗಿ ಇಳುವರಿ ಕೊಡ್ತಕ್ಕಂತ ಇದು ತಳಿ. ಇತ್ತೀಚೆಗೆ ಬೇರೆ ತಳಿನೂ ಬಂದಿದೆ, ಅದನ್ನು ಒಂದು ಟ್ರಯಲ್ ಹಾಕೊಂಡಿದೀವಿ ಬೇರೆ ಕಡೆ. ಅದು ಭಾಗ್ಯ ಅಂತ ಅಂದ್ಬಿಟ್ಟು ಈ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಿರ್ತಕ್ಕಂಥ ಇನ್ನೊಂದು ತಳಿ ಭಾಗ್ಯಶ್ರೀ ಅಂತಿದೆ. ಅದನ್ನು ಸಹಿತ ನಾವೀಗ ಟ್ರಯಲ್ ಮಾಡ್ತಾ ಇದೀವಿ. ಸೊ ರೈತರಿಗೆ ಬೇಕು ಈ ವೆರೈಟಿ ಅಂದ್ರೆ ನಿಮ್ ಕಡೆಗೆ ಸಿಗುತ್ತೆ? ಈಗ ಬೇಕು ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಮೊದ್ಲೇ ಅಡ್ವಾನ್ಸ್ ಆಗಿ ಹೇಳಿದ್ರೆ ನಾವು ಬೀಜನ ಕಲೆಕ್ಟ್ ಮಾಡಿ, ಇದನ್ನ ಆಲ್ರೆಡಿ ಇದೆ. ಈಗ ನಮ್ಮಲ್ಲಿ ಬಹಳ ಡಿಮ್ಯಾಂಡ್ ಬಂತಪ್ಪ ಅಂತಂದ್ರೆ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ, ಮೊದ್ಲೇ ಸ್ವಲ್ಪ ಇಂಡೆಂಟ್ ಹಾಕಿದ್ರೆ ನಾವು ಕಾಯಿ ಕುಯ್ಯೋದನ್ನ ಬಿಟ್ಟು ನಿಲ್ಸಿ ಬೀಜ ಮಾಡ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಆ ಬೀಜನ ನಾವು ರೈತರಿಗೆ ಸಪ್ಲೈ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಅದಕ್ಕೆ ನಾವು ಮೊದ್ಲಾಗೆ ನಮಗೆ ಬೀಜ ಬೇಕು ಅಂತ ಹೇಳಿ ನಮ್ಗೆ ಅಡ್ವಾನ್ಸ್ ಆಗಿ ತಿಳಿಸಿದ್ರೆ ನಾವು ಕಾಯಿಗೆ ಅಂದ್ರೆ ತರಕಾರಿಗಾಗಿ ಕುಯ್ಯುವಂತ ಕಾಯಿಗಳನ್ನ ಬಿಟ್ಕೊಂಡು ಬೀಜ ಮಾಡಿ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದೊಂದು ಪರ್ಯಾಯ ವಿಧಾನ, ನಮ್ಮ ಅವ್ರ ಆದಾಯ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಇದೊಂದು ಖಂಡಿತವಾಗಿ. ಹಾಗಾಗಿ ನಮ್ಮ ರೈತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಸೊ ಅಂದ್ರೆ ಏನಪ್ಪಾ ಅಂದ್ರೆ, ನಮ್ಮ ರೈತರು ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ನಾವು ಯಾವುದೇ ಜಮೀನ್ಗೆ ಹೋದಾಗ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಸೊ ನಿಜವಾಗಿ ಹೇಳ್ಬೇಕಂತಂದ್ರೆ, ನಾವು 1 ಎಕರೆ ಜಮೀನ್ ಇತ್ತಪ್ಪ ಅಂತಂದ್ರೆ ನಾವು ನಮ್ಮ ಏನು ಕೊಂಡ್ಕೊಳ್ಳಂಗೆ ಇಲ್ಲ. ಮನೆ ಬಳಕೆಗೆ
ತರಕಾರಿಯಿಂದ ಹಿಡ್ಕೊಂಡು ಕರಿಬೇವಿಂದ ಹಿಡ್ಕೊಂಡು ದಿನ ಏನೋ ಸೊಪ್ಪಿನ ತರಕಾರಿಗಳಿಂದ ಹಿಡ್ಕೊಂಡು ಎಲ್ಲನೂ ವ್ಯವಸ್ಥೆ ಮಾಡ್ಕೋಬಹುದು. ಆದ್ರೆ ಏನಪ್ಪಾ ಅಂತಂದ್ರೆ ಸೊ ನೀರಿನ ಒಂದು ಅವಶ್ಯಕತೆ ಬೇಕು, ನೀರಿರ್ಬೇಕು, ಜೊತೆಗೆ ರೈತರ ಒಂದು ಆಸಕ್ತಿನೂ ಆಸಕ್ತಿ ಇರಬೇಕು. ಸೊ ಯಾಕೆ ಅಂತಂದ್ರೆ ಈಗ ನೀವು ತೆಂಗಿನ ಗಿಡದಲ್ಲೇ ನೀರ್ ಕಟ್ತಾ ಇರ್ತೀವಿ, ಅಲ್ಲಿ ಕರೆಕ್ಟ್ ತೆಂಗಿನ ಗಿಡ ಹೋಗ್ತದೆ, ಅಲ್ಲಿ ನೀವು ಸ್ವಲ್ಪ ನೀವು ಏನು ತರಕಾರಿದೇನಾದ್ರೂ ಬೀಜಗಳನ್ನ ಚೆಲ್ಲಿದ್ರೆ ನಿಮ್ಗೆ ತಿಂಗಳಗಟ್ಲೆ ನಿಮಗೆ ತರಕಾರಿನ ಫ್ರೆಶ್ ತರಕಾರಿಗಳು ಸಿಗ್ತವೆ. ಹಂಗ ಅನ್ಬೋದು. ಮತ್ತೆ ಯಾವುದೇ ಭೂಮಿನಲ್ಲಿ ನಾವು ಜಾಗನ ವೇಸ್ಟ್ ಮಾಡ್ಲಾರ್ದಂಗೆ ಸೂರ್ಯನ ಕಿರಣಗಳನ್ನ ಯಥೇಚ್ಛವಾಗಿ ಉಪಯೋಗಿಸ್ಕೊಳ್ಳುವಂಗೆ ಅದು ನಮ್ಮ ಆದಾಯವನ್ನ ಯಥೇಚ್ಛವಾಗಿ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ರೈತರ ಆಸಕ್ತಿ ಮುಖ್ಯ, ಜೊತೆಗೆ ಅಲ್ಲಿಯ ಪರಿಸರನು ಮುಖ್ಯ, ಜೊತೆಗೆ ನೀರು ಬೇಕು. ಇಷ್ಟೆಲ್ಲ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ರೈತರ ಆರ್ಥಿಕ ಮಟ್ಟ ಖಂಡಿತವಾಗಿಲೂ ಅಭಿವೃದ್ಧಿ ಆಗ್ತದೆ. ಸರ್, ಇಲ್ಲಿ ತನಕ ತೆಂಗಿನ ಬೆಳೆಯಲ್ಲಿ ಈ ರೀತಿನೂ ಸಹಿತ ಒಂದು ನುಗ್ಗೆ ಬೆಳೆನ ಬೆಳ್ಕೊಂಡು ಒಂದು ಪರ್ಯಾಯ ಆದಾಯವನ್ನ ನಾವು ಹುಡುಕೋಬಹುದು ಅನ್ನೋದನ್ನ ಇಲ್ಲಿ ಸಾಬೀತು ಮಾಡಿ ತೋರಿಸಿದ್ರ. ಇದನ್ನೆಲ್ಲ ಮಾಡಿರೋದಕ್ಕೆ ನಮ್ಮ ಡಿಜಿಟಲ್ ಗ್ರೀನ್ ಮತ್ತೆ ಬಯೋಫ್ ಯೋಜನೆ ವತಿಯಿಂದ ಧನ್ಯವಾದಗಳು. ನಿಮಗೂ ಸಹಿತ ನಮ್ಮ ಈ ಸಂಶೋಧನಾ ಕೇಂದ್ರದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ.